ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಇವತ್ತೇ ಕ್ಲೈಮ್ಯಾಕ್ಸ್ ಎನ್ನುವಂಥ ಒಂದು ಘಟ್ಟಕ್ಕೆ ಬಂದು ತಲುಪಿದೆ. ಭೀಮ ಹೇಳಿದ ಪ್ರಕಾರ ಸ್ಪಾಟ್ ನಂಬರ್ 13ರಲ್ಲಿ 7ರಿಂದ 8 ಶವಗಳನ್ನು ಹೂತಾಕಿದ್ದೇನೆ ಎನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ. ಹಾಗಾಗಿ ಕಾದು ಕಾದು SIT ತಂಡ ಡ್ರೋನನ್ನು ಬಳಸಿ GPR ಡ್ರೋನನ್ನು ಬಳಸಿ ಇವತ್ತು ಉತ್ಖನನ ಕಾರ್ಯವನ್ನು ಮಾಡುವ ಸಲುವಾಗಿ ಸ್ಕ್ಯಾನಿಂಗ್ ಮಾಡ್ತಾ ಇದೆ. ಹಾಗಾದರೆ 13ನೇ ಸ್ಪಾಟಲ್ಲಿ 7ರಿಂದ 8 ಹೆಣ ಸಿಗತ್ತಾ? ಒಂದು ವೇಳೆ ಕನಿಷ್ಠ 1 ಅಥವಾ 2 ಹೆಣ ಸಿಕ್ಕಿದ್ರೂ ಕೂಡ ಅದು ಭೀಮನಿಗೆ ಮತ್ತೊಂದು ಆನೆ ಬಲ ಬಂದಂತಾಗುತ್ತೆ, ಜೊತೆಗೆ ಹೋರಾಟಗಾರರಿಗೆ ದೊಡ್ಡ ಜಯ ಸಿಕ್ಕಂತಾಗುತ್ತೆ. ಒಂದು ವೇಳೆ 1 ಅಥವಾ 2 ಹೆಣ ಸಿಕ್ಕರೂ ಕೂಡ ಅದಕ್ಕೆ ಕಾರಣಕರ್ತರಾದಂಥವರು ಒಳಗೆ ಹೋಗ್ತಾರಾ? ಆ ಪ್ರಭಾವಿಗಳಿಗೆ ನಡಕ ಸ್ಟಾರ್ಟ್ ಆಗಿದೆಯಾ? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಸ್ಥಳ ಮಹಜೂರು ಆದ ನಂತರ ಸಮಾಧಿ ಅಗೆಯುವ ಕಾರ್ಯ ಸ್ಟಾರ್ಟ್ ಆಗಿ ಇವತ್ತು 13ನೇ ದಿನ. ನಿನ್ನೆ ಕೂಡ ಸ್ಪಾಟ್ ನಂಬರ್ 13ರಲ್ಲಿ SIT ತಂಡ ಬಿಗಿ ಭದ್ರತೆಯೊಂದಿಗೆ ಮೌಂಟೆಡ್ ಡ್ರೋನ್ ಮುಖಾಂತರ ಸ್ಕ್ಯಾನಿಂಗ್ ಮಾಡುವಂಥ ಒಂದು ಟ್ರಯಲ್ ನಡೆಸಿತ್ತು. ಅಲ್ಲಿ ಇದ್ದಂಥ ಹುಲ್ಲನ್ನು ಸ್ವಲ್ಪ ಕಿತ್ತಾಕೋದಾಗಲಿ ಮತ್ತು ಆ ಸ್ಥಳ ಸಂಪೂರ್ಣವಾದ ಒಂದು ಸ್ಟಡಿ ಕೂಡ ಮಾಡಿತ್ತು ಮತ್ತು ಟ್ರಯಲ್ ಡ್ರೋನ್ ರನ್ ಕೂಡ ಮಾಡಿತ್ತು. ಇವತ್ತು ಬಿಗಿ ಭದ್ರತೆಯೊಂದಿಗೆ ಮೌಂಟೆಡ್ GPR ಡ್ರೋನ್ ಅನ್ನು ಬಳಸಿ ಇದೀಗ ಸ್ಕ್ಯಾನಿಂಗ್ ಮಾಡ್ತಾ ಇದೆ SIT ತಂಡ. ಹಾಗಾಗಿ ಕಳೆದ 10, 11, 12, 13 ದಿನದಿಂದ GPR ಬರುತ್ತೆ. ಆ ಸ್ಪಾಟ್ ನಂಬರ್ 13ಅನ್ನು ಅಗಿಲಿಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಕೆಲವೊಂದು ತೊಂದರೆ ಇದೆ. ಪಕ್ಕದಲ್ಲಿ ಒಂದು ಚಿಕ್ಕ ಅಣೆಕಟ್ಟಿದೆ, ಪಕ್ಕದ ರೋಡ್ ಇದೆ, ವಿದ್ಯುತ್ ಕಂಬ ಇದೆ, ಒಂದು ರೋಡ್ ಇದೆ. ಇವೆಲ್ಲ ಕಾರಣದಿಂದಾಗಿ ಸುಖಾಸುಮ್ಮನೆ ಮ್ಯಾನ್ಯುವಲಿ ಅಗಲಿಕ್ಕಾಗಲ್ಲ ಮತ್ತು ಅಗೆದ್ರೂ ಕೂಡ ಅದು ಕಷ್ಟ ಆಗುತ್ತೆ. ಇದು 8 ಅಡಿ ಇದೆಯಾ, 12 ಅಡಿಗೆ ಹೋಗಿದೆಯಾ ಮತ್ತು ಅಲ್ಲಿ ಮಣ್ಣು ಬಿದ್ದಿದೆಯಾ ಮತ್ತು ಭೌಗೋಳಿಕ ಮತ್ತು ಮಳೆಯ ಕಾರಣದಿಂದಾಗಿ ಅನೇಕ ತೊಂದರೆ ಆಗ್ಬೋದು ಎನ್ನುವಂಥ ಕಾರಣವನ್ನು ಇಟ್ಕೊಂಡು ಯಾವಾಗ SIT ಮುಖ್ಯಸ್ಥರು ಬೆಳ್ತಂಗಡಿ ಆ ಕಾಡಿನ ಪ್ರದೇಶಕ್ಕೆ ಭೀಮ ಹೇಳಿದಂಥ ಸ್ಥಳ ಮಜರಿಗೆ ಬರ್ತಾರಲ್ಲ, ಆವಾಗಲೇ ಒಂದು ಮಾಹಿತಿನ ನಾವು ಕೂಡ ಕೊಟ್ಟಿದ್ವಿ. ಅದೇನೆಂದರೆ, ಕೆಲವೊಂದು ಜಾಗವನ್ನು ಮ್ಯಾನ್ಯುವಲಿ ಅಗಿದ್ರೆ, ಕೆಲವೊಂದು ಜಾಗವನ್ನು ಹಿಟಾಚಿ ಮುಖಾಂತರ ಅಗಿದ್ರೆ, ಕೆಲವೊಂದು ಜಾಗವನ್ನು ನಾವು GPR ಅನ್ನು ಬಳಸ್ಕೊಳ್ಳೇಬೇಕಾಗುತ್ತೆ ಎನ್ನುವ ಕಾರಣಕ್ಕಾಗಿ ಅದೇ ದಿನ ಅಂದರೆ ಜುಲೈ 28ಕ್ಕೆ ಯಾವಾಗ ಸ್ಥಳ ಮಜರಿಗೆ ಪ್ರಣಬ್ ಮೋಹಂತಿಯವರು ಬರ್ತಾರಲ್ಲ, ಆವಾಗಲೇ ಕೇಂದ್ರಕ್ಕೆ ಅಂದರೆ ಆರ್ಕಿಯಾಲಜಿ ಆಫ್ ಇಂಡಿಯಾಕ್ಕೆ ಒಂದು ಪತ್ರವನ್ನು ಬರೆದಿರ್ತಾರೆ. ಅದೇನೆಂದರೆ, ನಮಗೆ ಬೇಕಾದಾಗ ನೀವು GPR ಅನ್ನು ಕಳಿಸ್ಕೊಡ್ಬೇಕಾಗತ್ತೆ ಎನ್ನುವಂಥ ಒಂದು ಪತ್ರವನ್ನು ಬರೆದಿರ್ತಾರೆ. ಅದಾದ ನಂತರ 1 ವಾರದ ನಂತರ ಸುದ್ದಿ ಹರಿದಾಡುತ್ತೆ, GPR ಬಿಳಿಸಿ ಅನ್ನುವಂಥ ಹೋರಾಟಗಾರರು ಕೂಡ ಒತ್ತಾಯವನ್ನು ಮಾಡ್ತಾರೆ. ಅದರ ನಂತರ ಇದೀಗ GPR ಬಳಸಿದ್ದಾರೆ. ಆದರೆ ಹೋರಾಟಕ್ಕೂ ಮತ್ತು GPRಗೂ ಯಾವುದೇ ಸಂಬಂಧ ಇಲ್ಲ. ಸ್ಥಳ ಮಹಾಚಾರ ಆಗುವಂಥ ಸಮಯದಲ್ಲೇ ಮೊಹಂತಿಯವರು ಒಂದು ಪತ್ರವನ್ನು ಆರ್ಕಿಯಾಲಜಿ ಆಫ್ ಇಂಡಿಯಾಕ್ಕೆ ಬರೆದಿದ್ರು ಎನ್ನುವಂಥ ಒಂದು ಸತ್ಯ ಇದೀಗ ಹೊರಗೆ ಬರ್ತಾ ಇದೆ. ಯಾಕಂದರೆ SIT ತಂಡ ಕೂಡ ಇದು ಗೌರ್ಮೆಂಟ್ ಏಜೆನ್ಸಿ ಅಥವಾ ಗೌರ್ಮೆಂಟ್ ಇಲಾಖೆ ಹಾಗೂ ಹೇಗೋ ಮಾಡಿಬಿಡುತ್ತೆ, ಗೌರ್ಮೆಂಟ್ ಹಣ ಇಲ್ಲ ಎನ್ನುವಂಥ ಮಾತು ಅನೇಕ ಕಡೆ ಕೇಳಿ ಬರ್ತದೆ. ಆದರೆ ಈಗಿನ ನಮ್ಮ SIT ತಂಡ, ಆದರೂ ನಮ್ಮ ರಾಜ್ಯ ಪೊಲೀಸ್ ಇದ್ದಾರಲ್ಲ, ಅವರು ತಂತ್ರಜ್ಞಾನವನ್ನು ಬಳಸಿಕೊಂಡು ಅತ್ಯಂತ ನಿಖರವಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ತಾಜಾ ಉದಾಹರಣೆ ಅಂದರೆ ಪ್ರಜ್ವಲ್ ರೇವಣ್ಣನವರನ್ನ ಅಪರಾಧಿ ಎನ್ನುವಂಥ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದು ಕೂಡ ಇದೇ SIT ತಂಡ, ಇದೇ ನಮ್ಮ ಸರ್ಕಾರದ SIT ತಂಡ. ಅಲ್ಲಿ ಯಾವ ಥರದಲ್ಲಿ ಟರ್ಕಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಯಾವ ಥರದಲ್ಲಿ ಪ್ರಜ್ವಲ್ ಅವರ ಮುಖ ಕಾಣದಿದ್ರು ಕೂಡ ಅವರದೇ ಅಂಗ ಅಲ್ಲಿ ಇದ್ದದ್ದು, ಅವರ ಒಂದು ಖಾಸಗಿ ಅಂಗದೇ ಸ್ಕ್ಯಾನ್ ಮಾಡಿ ಅದರ ಫೋಟೋವನ್ನು ಜೂಮ್ ಮಾಡಿ ಮತ್ತು ಪ್ರಜ್ವಲ್ ರೇವಣ್ಣನವರ ಖಾಸಗಿ ಅಂಗದ ಫೋಟೋ ತೆಗೆದುಕೊಂಡು ಹೇಗೆ ಮ್ಯಾಚ್ ಮಾಡಿ ಅವರೇ ಅಪರಾಧಿ ಎನ್ನುವಂಥ ಒಂದು ಸಾಕ್ಷ್ಯವನ್ನು ದೃಢವಾಗಿ ಕೊಟ್ಟಿದ್ದು ಕೂಡ ನಮ್ಮ ಸರ್ಕಾರದ SIT ತಂಡ. ಹಾಗಾಗಿ ನಮ್ಮ SIT ತಂಡಕ್ಕೆ ಯಾವ ಪ್ರಕರಣದಲ್ಲಿ ಏನು ಮಾಡಬೇಕು ಎನ್ನುವುದು ಗೊತ್ತಿದೆ. ಯಾವುದೋ ಹೋರಾಟಗಾರರು ಅಥವಾ ಯಾವುದೇ ಒಂದು ಫೇಸ್ಬುಕ್ಕಲ್ಲಿ ಅಥವಾ ವಿಡಿಯೋ ವೈರಲ್ ಆಯಿತು ಇದನ್ನು ತರಿಸಿ ಅನ್ನುವ ಕಾರಣಕ್ಕಾಗಿ ಯಾರೂ ಕೂಡ ಅದನ್ನು ಮಾಡ್ಲಿಕ್ಕೆ ಹೋಗಲ್ಲ. ಎಲ್ಲರೂ ಕೂಡ ಅನುಭವಿಗಳಾಗಿರ್ತಾರೆ, ಎಲ್ಲರೂ ಕೂಡ ಒಳ್ಳೊಳ್ಳೆಯ ಓದ್ಕೊಂಡು IPS ಅನ್ನು ಕ್ಲಿಯರ್ ಮಾಡ್ಕೊಂಡು ಬಂದವರಾಗಿರ್ತಾರೆ. ಹಾಗಾಗಿ GPR ಬಳಸಲೇಬೇಕೆನ್ನುವಂಥ ನಿರ್ಣಯಕ್ಕೆ ಬಂದದ್ದು ಜುಲೈ 28ರಂದು ಸ್ಥಳ ಮಜರಿಗೆ ಹೋದಂಥ ಪ್ರಣಬ್ ಮೋಹಂತಿಯವರಿಗೆ ಮತ್ತು ಅನುಚೇತ್ ಅವರಿಗೆ ಇಲ್ಲ, ಇದು ಕೆಲವೊಂದು ಜಾಗವನ್ನು ನಾವು ಡ್ರೋನ್ ಮುಖಾಂತರ ಸ್ಕ್ಯಾನ್ ಮಾಡಲೇಬೇಕಾಗುತ್ತೆ ಅನ್ನುವಂಥ ನಿರ್ಣಯಕ್ಕೆ ಬಂದರು. ಮತ್ತು ಅದೇ ದಿನ ಆರ್ಕಿಯಾಲಜಿ ಆಫ್ ಇಂಡಿಯಾಕ್ಕೆ ಅವರು ಪತ್ರವನ್ನು ಬರೆದಿದ್ರು ಎನ್ನುವುದು ನಮಗೆ ಸಿಕ್ಕಂಥ ಆ ಮಾಹಿತಿ ಅದು 10 ದಿನಗಳ ಹಿಂದೆ ನಮಗೆ ಸಿಕ್ಕಿತ್ತು. ಇದರ ಮುಂದುವರೆದ ಭಾಗವಾಗಿ ನಿನ್ನೆ ಟ್ರಯಲ್ ರನ್ ಆಗಿತ್ತು. ಮೌಂಟೆಡ್ ಡ್ರೋನ್ ಮುಖಾಂತರ ಟ್ರಯಲ್ ರನ್ ಆಗಿತ್ತು. ಇವತ್ತು ಮೌಂಟೆಡ್ ಡ್ರೋನ್ ಮುಖಾಂತರ ಸ್ಕ್ಯಾನಿಂಗ್ ಮಾಡಲಾಗುತ್ತೆ ಮತ್ತು ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ. ಆ ಸ್ಕ್ಯಾನಿಂಗ್ನಲ್ಲಿ ಏನಾದರೂ ಒಂದು ಕುರು ಸಿಕ್ಕರೆ ಮತ್ತೆ ಬಿಗಿ ಭದ್ರತೆಯನ್ನು ಮಾಡಿಕೊಂಡು ನಾಳೆ ಅಗಿತಾರೆ ಅಥವಾ ಇವತ್ತು ಸಂಜೆ ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಭೀಮ ಹೇಳಿದ ಪ್ರಕಾರ 7ರಿಂದ 8 ಹೆಣಗಳನ್ನು ಹೂತಾಕಿದ್ದೇನೆ ಅನ್ನುವಂಥ ಕಾನ್ಫಿಡೆಂಟ್ ಮಾತನಾಡಿದ್ದಾರೆ. ಹಾಗಾಗಿ ಇವತ್ತು ಅಲ್ಲಿ ಬರದಿಂದ ಸ್ಕ್ಯಾನಿಂಗ್ ಪ್ರೊಸೆಸ್ ನಡೀತಾ ಇದೆ, ಅಲ್ಲಿ ಬಿಗಿ ಭದ್ರತೆ ಇದೆ, ಅಲ್ಲಿ ಜಿತೇಂದ್ರ ದಯಾಳ್ ಅವರು ಎಲ್ಲವನ್ನು ಮಾನಿಟರ್ ಕೂಡ ಮಾಡ್ತಿದ್ದಾರೆ ಮತ್ತು ಪೊಲೀಸ್ ಸೆಕ್ಯೂರಿಟಿಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಕೂಡ ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ಮಳೆ ಬರುವ ಸಾಧ್ಯತೆ ಇದೆ ಮತ್ತು ಹೇಳಿ ಕೇಳಿ
ಒಂದು ಹೆಣ ಸಿಕ್ಕರೂ ಕೂಡ ಅದು ಮತ್ತೆ ದೊಡ್ಡ ಹೋರಾಟಕ್ಕೆ ನಾಂದಿಯಾಗುತ್ತೆ. ಮತ್ತೆ ಯಾರಾದ್ರೂ ಬಂದು ಗಲಾಟೆ ಮಾಡ್ಬೋದು, ಮತ್ತೇನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಎನ್ನುವ ಕಾರಣಕ್ಕಾಗಿ ಇಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆ ಇರುವುದನ್ನು ನೋಡ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ಎಸ್ಐಟಿ ತಂಡಕ್ಕೆ ಸ್ಕ್ಯಾನಿಂಗ್ ಮುಖಾಂತರ ಎಲ್ಲೋ ಒಂದು ಮಾಹಿತಿ ಸಿಕ್ಕಿದೆ, ಸುಳಿವು ಸಿಕ್ಕಿದೆ ಎನ್ನುವಂತ ಮಾಹಿತಿ ಇದೀಗ ಲಭ್ಯವಾಗ್ತಿದೆ. ಏನೇ ಆಗ್ಲಿ, ತನಿಖೆ ಪ್ರತಿ ಹೋರಾಟಕ್ಕಿಂತ ಅಲ್ಲಿ ಭೀಮಾ ಹೇಳಿದಂತ ಹೆಣಗಳು ಸಿಗುತ್ತೆ, ಅಂದ್ರೆ ಶವಗಳು ಸಿಗುತ್ತೆ, ಅದು ಮೂಳೆಗಳು ಸಿಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇಲ್ಲಿ ಎಸ್ಐಟಿ ತಂಡದ ಒಂದು ತಂತ್ರಜ್ಞಾನ, ಒಂದು ಬುದ್ಧಿವಂತಿಕೆ ಎದ್ದು ಕಾಣುತ್ತೆ. ಯಾಕಂದ್ರೆ ನೀವು ಸ್ಪಾಟ್ ನಂಬರ್ 11, 12 ನಂತರ ಒಂದು ವಾರದ ತನಕ ಕಾದು ನೋಡಿತ್ತು. ಮತ್ತು ರತ್ನಗಿರಿ ರಹಸ್ಯ ಆಗಿರ್ಬೋದು, ಬಾಹುಬಲಿ ಬೆಟ್ಟ ಆಗಿರ್ಬೋದು, ಈಗ ಅನೇಕ ಕಲೇರಿ ರಹಸ್ಯ ಆಗಿರ್ಬೋದು, ಆ ಕಡೆ ತಲೆ ಕೊಟ್ಟರು ಕೂಡ ಈ ಸ್ಪಾಟ್ ನಂಬರ್ 13ಕ್ಕೆ ಏನು ಬೇಕಾಗತ್ತಲ್ಲ, ತಂತ್ರಜ್ಞಾನವಾಗಿ ಏನೆಲ್ಲ ಬೇಕಾಗತ್ತೆ ಅನ್ನೋದನ್ನ ಖಚಿತಪಡಿಸಿಕೊಂಡ ನಂತರ, ಅದನ್ನು ಖಾತರಿಪಡಿಸಿಕೊಂಡ ನಂತರ ಅದನ್ನು ತರಿಸುವ ನಿಟ್ಟಿನಲ್ಲಿ ಎಸ್ಐಟಿ ತಂಡ ಅತ್ಯಂತ ನಿಖರವಾಗಿ ಕೆಲಸ ಮಾಡಿದೆ. ಇವತ್ತು ಈಗ ಆ ಸ್ಕ್ಯಾನಿಂಗ್ ಪ್ರೊಸೆಸ್ ನಡೀತಾ ಇದೆ. ಒಂದು ವೇಳೆ ಗಟ್ಟಿ ಪದಾರ್ಥ, ಮೂಳೆ ಆಗಿರ್ಬೋದು, ಯಾವ್ದಾದ್ರು ಒಂದು ಸಿಕ್ಕರೆ ಅಲ್ಲಿ ಉತ್ಖನನ ಅಂದ್ರೆ ಸಮಾಧಿ ಅಂತ ಕೆಲಸ ಕೂಡ ಮಾಡಬಹುದು. ಅದು ಮ್ಯಾನ್ಯುವಲಿ ಮಾಡ್ತಾರೆ ಅಥವಾ ಹಿಟಾಚಿ ಮುಖಾಂತರ ಮಾಡ್ತಾರೆ, ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಒಂದಂತೂ ಸತ್ಯ, ಮಧ್ಯಾಹ್ನದ ವೇಳೆಗೆ ಎಲ್ಲವೂ ಕ್ಲಿಯರ್ ಆಗುತ್ತೆ. ಅಲ್ಲಿ ಮೂಳೆ ಇದೆ ಅನ್ನುವಂತ ಒಂದು ಸೂಚನೆ ಸಿಕ್ಕರೂ ಕೂಡ ಅದನ್ನು ಯಾರಿಗೂ ಬಹಿರಂಗಪಡಿಸದೆ ಅಲ್ಲಿ ಉತ್ಖನನ ಮಾಡ್ತಾರೆ, ಸಮಾಧಿ ಅಂತ ಕೆಲಸ ಮಾಡ್ತಾರೆ. ಮತ್ತು ಎಲ್ಲವೂ ಕೂಡ ರೆಡಿ ಆಗಿದೆ. ಎಸ್ಐಟಿ ತಂಡದ ಜೊತೆಗೆ ಮ್ಯಾನ್ಯುವಲ್ ಅಗಿಬೇಕಂದ್ರೂ ಮ್ಯಾನ್ಯುವಲಿ ತಂಡದವರಿದ್ದಾರೆ, ಹಿಟಾಚಿ ಅಗಿಬೇಕಂದ್ರೂ ಹಿಟಾಚಿ ಅಲ್ಲಿ ಬಂದಿದೆ. ಹೀಗಾಗಿ ಇವತ್ತು ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪೋದ್ರಲ್ಲಿ ಎರಡು ಮಾತಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.